ಬಿಡದಿ ಬಿಡದಿ ಅಕ್ವಿಜೇಷನ್ ಮಾಡ್ತೀನಿ ಅಂತ ಹೊರಟಿರೋ ಅಂಥದ್ದು ರೈತರಿಗೆ ಬಗೆದಂತ ದ್ರೋಹ ಇದು. ನೀವು ಅಕ್ವಿಜೇಷನ್ ಮಾಡಿದ್ರೆ ರೈತರ ಸಮಾಧಿ ಮೇಲೆ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರಾ. ಈ ಸರ್ಕಾರ ಬಿಡದಿ ಬೆಲೆ ಬಾಳುವಂತ ಜಮೀನಲ್ಲಿರುವಂಥದ್ದು ಅಂದ್ರೆ ಅಲ್ಲಿ ತೆಂಗು, ಮಾವು, ರೇಷ್ಮೆ, ಹಾಲು ಇದೆಲ್ಲವನ್ನ ಸಮೃದ್ಧಿಯಾಗಿ ಕೊಡುವಂತ ಜಿಲ್ಲೆ ಅದು. ಈಗ ನೀವು ಜಮೀನನ್ನ ಅಕ್ವೈರ್ ಮಾಡಿ ರೈತರನ್ನ ಬೀದಿಗೆ ತರ್ತಾ ಇದ್ದೀರ. ಇವತ್ತು ಸಭೆ ಮಾಡಿದ್ದೀರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರ. ಆದ್ರೆ ನಿಜವಾದ ರೈತರು, ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಅಲ್ಲಿರುವಂತ ರೈತರು ಈ ಜಮೀನನ್ನ ಕೊಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಬಲವಂತವಾಗಿ. ಈಗಾಗಲೇ ಬೆಂಗಳೂರಲ್ಲಿ ಖಾಲಿ ಇರೋ ಸೈಟ್ಗಳೇ ಲಕ್ಷಾಂತರ ಸೈಟ್ಗಳು ಖಾಲಿ ಬಿದ್ದಿದೆ. ಇನ್ನ ಕೆಂಪೇಗೌಡ ಲೇಔಟ್ ಅಲ್ಲೂ ಖಾಲಿ ಇದೆ, ಶಿವರಾಮ ಕಾರಂತ ಲೇಔಟ್ ಅಲ್ಲೂ ಖಾಲಿ ಹೊಡಿತಾ ಇದೆ. ಸುಮಾರು 6-7 ಲಕ್ಷ ಫ್ಲಾಟ್ಗಳು ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಯಾರು ಕೇಳಿದ್ರು ಅಂತ ಲೇಔಟ್ ಮಾಡ್ತಾ ಇದ್ದೀರಾ? ಬಿಡದಿ ಜನ ಬಂದ್ಬಿಟ್ಟು ಲೇಔಟ್ ಮಾಡಿ ನಮ್ ಸೈಟ್ ಕೊಡಿ ಅಂತ ಏನಾನ ಕೇಳಿದ್ರ? ಬೆಂಗಳೂರಿನ ಯಾರಾದ್ರೂ ನಿಮಗೆ ಅರ್ಜಿ ಕೊಟ್ಟಿದ್ರ ಬಿಡದಿಯಲ್ಲಿ ನಮ್ಗೆ ಸೈಟ್ ಕೊಡಿ ಅಂತ? ಯಾರಾದ್ರೂ ಅರ್ಜಿ? ಏನು ಇಲ್ಲ. ಅಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಅದು ಓಸಿಯಾಗಿ ಸಿಗುತ್ತೆ. ಆ ದುಡ್ಡನ್ನ ಹೊಡಿಬೇಕು. ಹೆಂಗೋ ಸರ್ಕಾರ ಪಾಪರ ಔಟಿದೆ, ಹಣ ಬೇಕು ಅವ್ರಿಗೆ. ಇದರಲ್ಲಿ ಟೆಂಡರ್ ಕರೆದ್ರೆ ಒಂದು 23,000 ಕೋಟಿ ಟೆಂಡರ್ ಕರಿಬೇಕಾಗುತ್ತೆ. ಅಷ್ಟಕ್ಕೆ 60% ಕಮಿಷನ್ ಬರ್ತದೆ. ಕಮಿಷನ್ ಆಸೆಗೋಸ್ಕರ ಕರೀತಾ ಇರುವಂತ ಅಕ್ವಿಜೇಷನ್ ಇದು. ಕಮಿಷನ್ ಆಸೆಗೆ 60% ಕಮಿಷನ್ ನುಂಗಕ್ಕೋಸ್ಕರ ಕರೀತಾ ಇರುವಂತ ಅಕ್ವಿಜೇಷನ್ ಇದು. ಇದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತ ಅಕ್ವಿಜೇಷನ್. ನಾನೇ ಫಸ್ಟ್ ಹೋಗಿದ್ದು ಬೆಂಬಲಕ್ಕೆ. ನಾನೇ ಬಿಜೆಪಿನೇ ಫಸ್ಟ್ ಅಲ್ಲಿ ಹೋಗಿದ್ದು. ಅದಾದ್ಮೇಲೆ 2ನೇ ಬಾರಿನೂ ನಾನು ಬೆಂಬಲ ಕೊಟ್ಟಿದ್ದೀರಿ. ನಾವು ಅಲ್ಲಿರೋ ಬಿಡದಿ ರೈತರ ಪರವಾಗಿ ಇದ್ದೀರಿ ನಾವು.